ಮ್ಯಾಮ್ ಇನ್ನು ನಿಮ್ಮನ್ನ ಕೇಳೋದಾದ್ರೆ ಒಂದು ಸೀರಿಯಸ್ ಪರ್ಸನಾಲಿಟಿಲಿ ನೀವು ಆಂಕರಿಂಗ್ ಜಾಬ್ ನ ಮಾಡ್ಕೊಂತಾ ಬರ್ತೀರಾ. ಈಗ ಮೂವಿ ಅಂದ ತಕ್ಷಣ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ಬೇಕಾಗುತ್ತೆ. ಆ ಒಂದು ವಾತಾವರಣಕ್ಕೆ ಎಷ್ಟು ಬೇಗ ನೀವು ಅಡ್ಜಸ್ಟ್ ಆದ್ರಿ ಅಂತ? ಮ್ಯಾಮ್ ಹೇಳಬೇಕು ಅಂದರೆ ನಾನು ತುಂಬ ಜೋವಿಯಲ್ ಪರ್ಸನ್. ನಾನು ಎಕ್ಸ್ಟ್ರೋವರ್ಟ್, ತುಂಬ ಮಾತಾಡ್ತೀನಿ ನಾನು. ನಾನು ತುಂಬ ಫ್ಲೆಕ್ಸಿಬಲ್ ಇದ್ದೀನಿ. ಈಗ ನಾನು ಸೀರಿಯಲ್ ಕೂಡ ಮಾಡ್ತಾ ಇದ್ದೀನಿ ಪ್ರೆಸೆಂಟು ಕಲರ್ಸ್ ಕನ್ನಡದಲ್ಲಿ. ಸೊ ನಾನು ಎಲ್ಲೇ ಹಾಕಿದ್ರೆ ಓಕೆ, ನಾನು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀನಿ. ನನಗೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಟೀಮ್ ನಂದು ಹಳೆ ಟೀಮ್. ಓಕೆ. ಬಟ್ ಅಂಬರೀಶ್ ಸರ್ ಜೊತೆ ದಿಸ್ ಇಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಮತ್ತೆ ನಮ್ಮ ಕಾಮಿಡಿಯನ್ ಯಾರಿದ್ದಾರೆ ವಿಜಯ್ ಚಂಡೂರ್ ಸರ್, ಅವ್ರ ಜೊತೆನೂ ಫಸ್ಟ್ ಪ್ರಾಜೆಕ್ಟ್. ಅದು ಬಿಟ್ಟರೆ ನನ್ನ ಸಹ ಕಲಾವಿದರೆಲ್ಲ ನನಗೆ ಹಳೆ ಪರಿಚಯನೇ. ತುಂಬಾ ನನಗೆ ಕಂಫರ್ಟ್ ಝೋನ್ ಇತ್ತು ಮೊದ್ಲೇನೆ. ಆದ್ರೆ ಇವರು ಬಂದಾಗ ಅಂಬರೀಶ್ ಸರ್ ಆಗ್ಲಿ ವಿಜಯ್ ಚಂಡೂರ್ ಸರ್ ಎಲ್ಲ ಹೊಸಬ್ರಲ್ವಾ, ಅದು ಇವರೆಲ್ಲ ಇವ್ರದೇ ಆದಂತ ವೇನಲ್ಲಿ ಲೆಜೆಂಡ್ರಿ ಇವರೆಲ್ಲ. ಹೆಂಗಪ್ಪ ಏನು ಅಂತ ಏನು ಹೇಳ್ಬೇಡಿ. ನೀವು ನಿಮ್ಮ ಫೀಲ್ಡ್ ಇಂದ ಬಂದಿರಿ, ನಾವು ಅದೇ ಫೀಲ್ಡ್ ಇಂದ ಏನು ನಾಟಕ ಅದು ಇದು ಅಂತ ಮಾಡ್ಕೊಂಡು ಹಾಗೇನಿಲ್ಲ. ಲೆಜೆಂಡ್ರಿ ಆಗೋ ಅಂತವ್ರು ನಾವು. ಅಕಾರ್ಡಿಂಗ್ ಟು ಮೀ. ಇನ್ನು ಮೂವಿಯಲ್ಲಿ ಮನೆಗೆ ಹೋದ್ರು ಕಾಡುವಂತಹ ಎಲಿಮೆಂಟ್ ಏನಿತ್ತು? ಯಾವ್ದು ಸರ್? ನಿಮಗೆ ಕೇಳಿದ್ ನೀವು ಹೇಳಿದ, ಅದಕ್ಕೆ ಕೇಳೋದು ನಾನು ಹೇಳ್ತೀನಿ. ಮನೆಗೆ ಹೋದ್ರು ಕಾಡು ಅಂತದ್ದು ಎವ್ರಿ ಡೇ ಇತ್ತು. ಓಕೆ ಸರ್, ಒಂದು ಅಥವಾ ಎರಡೋ ಕೌಂಟೇಬಲ್ ತರ ಏನೋ ಇದ್ರೆ ಹೇಳ್ಬೋದಾಗಿತ್ತು. ಬಟ್ ತುಂಬಾ ಎವ್ರಿ ಡೇ ಅದೇ ತರನೇ ಇರ್ತಿತ್ತು. ತುಂಬಾ ಜೋಬಿಯಲ್ಲ ಹೋದ್ವಿ ಶೂಟಿಂಗ್. ನಾವ್ ನಾನ್ ಎಲ್ಲಾರು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಫಸ್ಟ್ ಟೈಮ್ ಯಾರು ಕ್ಯಾಮ್ರಾ ಫೇಸ್ ಮಾಡೋ ಅಂತವ್ರು ಇರ್ಲಿಲ್ಲ. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ತುಂಬಾ ಒನ್ ಡೇ ಏನೋ ಅನ್ಕಂಫರ್ಟ್ ಆಗಿತ್ತೋ ಏನೋ ಗೊತ್ತಿಲ್ಲ. ಸೆಕೆಂಡ್ ಡೇ ಇಂದ ಒಂಥರ ತುಂಬಾ ಫ್ರೆಂಡ್ಲಿ ಆಗಿ ಹೋದ್ವಿ. ನಮ್ಮ ಸರ್ ನಾನ್ ನೋಡಿದ್ದು ಅಲ್ಲೇ ಕುತ್ಕೊಂಡು ಕೆಲವೊಮ್ಮೆ ಸ್ಕ್ರಿಪ್ಟ್ ಬರೆಯೋರು, ಐ ಮೀನ್ ಡೈಲಾಗ್ಸ್ ನ ಆಡ್ ಅಪ್ ಮಾಡೋರು. ಸೊ ತುಂಬಾ ಹಿಂಗೆ ಜೋಬಿಯಲ್ ಫ್ರೆಂಡ್ಲಿ ಆಗಿ ನಗಾಡ್ಕೊಂಡು ಫೈನಲ್ ಡೇ ನಮ್ಗೆ ಇಷ್ಟ ಜನ ಮುಗ್ದೋಯ್ತಾ ನಮ್ದು ಮೂವಿ, ಶೆಡ್ಯೂಲ್ ಮುಗೀತಾ ಅನ್ನೋ ಅಷ್ಟು ಫೀಲ್ ಆಯ್ತು ನಮಗೆ. ಎಲ್ಲ ನಾವೆಲ್ಲ ಫ್ಯಾಮಿಲಿನೆಲ್ಲ ಬಿಟ್ಟು ನಾವು ಹೊರ ಹೋಗಿದ್ದು ಔಟ್ಡೋರ್ ಶೂಟ್ ಮಾಡಿ. ಶೂಟಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಕಾಡೋಂತ ವಿಚಾರ ಇರ್ಲೇ ಇಲ್ಲ. ಯಾಕೆಂದ್ರೆ ಶೂಟಿಂಗ್ ಇದ್ದ ಅಷ್ಟು ದಿನ ಅಲ್ಲೇ ಇದ್ವಿ ನಾವು. ಇದು ಮಡಿಕೇರಿಯಲ್ಲಿ ಶೂಟಿಂಗ್ ಎಲ್ಲ ನಡೆದಿದ್ದು. ನಾವು ಅಲ್ಲೇ ಸ್ಟೇ ಆಗಿ ಕಂಪ್ಲೀಟ್ ಅಲ್ಲೇನೆ ಶೂಟಿಂಗ್ ಎಲ್ಲ ಮಾಡಿದ್ದಾಯ್ತು. ಬಿಫೋರ್ ದಟ್ ಕೂಡ ಈ ಶೂಟಿಂಗ್ ನಲ್ಲಿ ತುಂಬಾ ಕಾಡುವಂತ ವಿಷಯ ಅಂತ ಹೇಳಿದಾಗ ಎಗೈನ್ ಇವ್ರು ಹೇಳಿದಾಗೆ ಎಲ್ಲರೂ ಪರಿಚಯ ಇರೋರೆ, ಯಾರಿಗೆ ನಿರ್ದೇಶಕರಿಗೆ ಒಂದಲ್ಲ ಒಂದು ಪ್ರಾಜೆಕ್ಟ್ ಅಲ್ಲಿ ಪರಿಚಯ ಇರೋರು. ಆದ್ರೆ ಕೆಲವ್ರು ಮಾತ್ರ ನಾವು ಫಸ್ಟ್ ಟೈಮ್ ಭೇಟಿ ಆಗ್ತಾ ಇದ್ವಿ. ಸೊ ಆ ಫಸ್ಟ್ ಟೈಮ್ ಭೇಟಿ ಆಗ್ತಿದ್ವಿ ಅನ್ನೋದು ಕೂಡ ಮೊದಲನೇ ದಿನಕ್ಕೆ ಅದು ಕ್ಲಿಯರ್ ಆಗೋಯ್ತು. ಸೊ ಅದು ಆ ಟೀಮ್ನ ಒಂದು ಸ್ಟ್ರೆಂತ್. ಇಷ್ಟು ಸುಲಭವಾಗಿ ಇಷ್ಟು ಚಂದವಾಗಿ ಕೆಲಸ ಮೂಡಿಬರೋದಕ್ಕೆ ಸಾಧ್ಯ ಆಯಿತು. ಮತ್ತೆ ಪ್ರತಿ ಸಲ ಹಾಗೆ ಆ ಒಂದು ವಿಷಯನೇ ಕಾಡುತ್ತೆ. ಸೊ ಎಲ್ಲಾ ಪ್ರಾಜೆಕ್ಟ್ಗಳಲ್ಲಿ ಹೋದಾಗ ಇದೇ ತರ ಒಂದು ಸಂಬಂಧಗಳು ಸಿಕ್ಕು ಇದೇ ತರ ಕೆಲಸ ಆದಾಗ ಎಷ್ಟು ಚಂದ ಇರುತ್ತಲ್ವಾ ಅಂತೇಳಿ ಆ ಒಂದು ವಿಷಯ ತುಂಬಾ ಇಷ್ಟ ಆಗಿದ್ದು ನನಗೆ. ಇನ್ನು ಸಿನಿಮಾದ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ 2 ಸಾಂಗ್ ಇದೆ. ಒಂದು ಡೋಯೆಟ್ ಸಾಂಗ್, ಇನ್ನೊಂದು ಮಾಂಟೇಜ್ ಸಾಂಗ್. ಡೋಯೆಟ್ ಸಾಂಗ್ ಬಂದು ನಾವು ಹೊನ್ನಾವರ್ ಮಾಡಿದ್ದು, ಅದ್ಭುತವಾಗಿ ಬಂದಿದೆ ಅಂತ ಆಸ್ ಅನ್ ಆರ್ಟಿಸ್ಟ್ ನಾನು ಹೇಳ್ಬೋದು. ಅದನ್ನ ಕೇಳಿದಂತ ಆಡಿಯನ್ಸ್ ಕೂಡ ಹಾಗೆ ಹೇಳಿದರೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿರುವಂತ ಮೆಲೋಡಿಯಸ್ ಸಾಂಗ್ 2 ಸಾಂಗ್ ಇದೆ. ಒಂದು ಏನಾಗುತ್ತೆ, ಫ್ರೆಂಡ್ಸ್ ಏನು ಹೊರಡ್ತಾರಲ್ಲ, ಒಂದು ಜರ್ನಿ ಬಿಟ್ಟು ಒಂದು ತಗೊಂಡಿದ್ವಿ. ಅಂದ್ರೆ ಒಂದು ಟ್ರಾವೆಲಿಂಗ್ ಸಾಂಗ್ ತರ, ಒಂದು ಫ್ರೆಂಡ್ಶಿಪ್ ಅಂದ್ರೆ ಹೇಗಿರ್ಬೇಕು, ಆ ಗೆಳೆತನ, ಅದು ಒಂದಷ್ಟು ವಿಚಾರಗಳನ್ನ, ಲೈಫ್, ಒಂದು ಏನೋ ಸಣ್ಣ ಫಿಲಾಸಫಿ ಹೇಳುವಂತ ಒಂದು ಸಾಂಗ್ ಅದು. ಸೊ ಇನ್ನೊಂದು ಮಾಮೂಲು ಒಂದು ರೊಮ್ಯಾಂಟಿಕ್ ಫೀಲ್ ಇರ್ತಕ್ಕಂಥ ಸಾಂಗ್. ರೊಮ್ಯಾಂಟಿಕ್ ಫೀಲ್ ಇರ್ತಕ್ಕಂಥ ಸಾಂಗ್ ನಾನು ಕೇಳಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಮತ್ತು ಸುಮಾರು ಜನ ಫ್ರೆಂಡ್ಸ್ಗೆಲ್ಲ ನಾವು ಶೇರ್ ಮಾಡಿದಾಗ, ಮತ್ತು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಹಂಚ್ಕೊಂಡಾಗ ಎಲ್ಲರ ಕಡೆಯಿಂದ ಬಂದಿದ್ದ ರಿಯಾಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕಾವ್ಯಾತ್ಮಕವಾಗಿದೆ. ಮತ್ತು ತುಂಬ ದಿನಗಳ ನಂತರ ಈ ಥರದ ಒಂದು ಮೆಲೋಡಿ, ಈ ಥರ ಕಾವ್ಯಾತ್ಮಕವಾಗಿರ್ತಕ್ಕಂಥದ್ದನ್ನು ಕೇಳಿದ್ವಿ ಅಂತ ಎಲ್ಲರೂ ತುಂಬ ಪಾಸಿಟಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಕೂಡ ಸಿನಿಮಾ ಟೀಸರ್ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಸಸ್ಪೆನ್ಸ್ ಕಾಣಿಸ್ತಾ ಇದೆ, ಅಷ್ಟು ಈಸಿಯಾಗಿ ಏನನ್ನೂ ಬಿಟ್ಕೊಟ್ಟಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಇದು ಜಾನರ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಜನರನ್ನ ಎಷ್ಟು ಕೌತುಕದ ತುದಿಯಲ್ಲಿ ನಿಲ್ಲಿಸ್ತೀವೋ ಅಷ್ಟು ನಾವು ಯಶಸ್ಸಿಗೆ ಹತ್ರ ಆಗ್ತೀವಿ ಅನ್ನೋದು ಫಾರ್ಮುಲಾ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ವಿ. ಅದರ ಕೀ ಫ್ಯಾಕ್ಟರ್ಸ್ನೆಲ್ಲ ಡೈರೆಕ್ಟರ್ ಬಂದಾಗ ಅವ್ರ ಹತ್ರ ಮಾತಾಡ್ತಾರೆ. ಇನ್ನು ಸಿನಿಮಾದಲ್ಲಿ ತುಂಬಾ ಸರ್ಕಸ್ ಹೊಡೆದಿರುವಂತಹ ಡೈಲಾಗ್ ಯಾವುದು?
ಸರ್ಕಸ್ ಹೊಡೆದಿರುವಂತ ಡೈಲಾಗು ಇಲ್ಲ, ಆ ತರದ್ದು ಯಾವ್ದು ಆಗ್ಲಿಲ್ಲ. ಅನಿಸ್ತಾ ನಿಮ್ಗೆ ಯಾವ್ದಾರು ಅನಿಸ್ತಾ ಹಾಗೆ? That's what I was thinking, the same thing. ಯಾವ್ದು ಡೈಲಾಗ್ ಡೆಲಿವರಿ ಮಾಡ್ಬಿಟ್ಟಿದ್ದೀನಿ. Yes. ಅಂದ್ರೆ ಅಲ್ಲಿ ಹೇಗಾಗೋದು ಅಂತಂದ್ರೆ, ನಾನು ಆ ಪ್ರಾಜೆಕ್ಟ್ ನ ಪಾರ್ಟ್ ಅಲ್ಲ. ನಾನು ಇವತ್ತು ಈಗ ತಾನೇ ಬಂದು ನಾನು ಸೀನ್ ಪೇಪರ್ ಏನಂತ ಓದ್ಕೊಳ್ತಿದ್ದೀನಿ, ಕ್ಯಾರೆಕ್ಟರ್ ಎಲ್ಲ ಗೊತ್ತಿರುತ್ತೆ, ಕತೆ ಗೊತ್ತಿರುತ್ತೆ, ಈಗ ತಾನೇ ಸೀನ್ ಪೇಪರ್ ಓದ್ಕೊಳ್ತಿದ್ದೀನಿ ಅಂತಂದಾಗ ಅಲ್ಲಿ ಏನಾದ್ರು ಸಣ್ಣ ಪುಟ್ಟ ಕಾನ್ಫ್ಲಿಕ್ಟ್ಸ್ ಬಂದಾಗ ನಾವು ಅದನ್ನ ಡೈರೆಕ್ಟರ್ನ ಕೇಳ್ತೀವಿ. ಡೈರೆಕ್ಟರ್ ಯಾವ್ದೋ ಒಂದು ಪರ್ಸೆಪ್ಷನ್ ಅಲ್ಲಿ ಇಲ್ಲ ಇದು ಇರ್ಲಿ ಅಂತ ಹೇಳಿರ್ತಾರೆ. ಆಗ ನಮಗದು ಕನ್ವಿನ್ಸ್ ಆಗೋದಿಲ್ಲ. ಆ ಕನ್ವಿನ್ಸ್ ಆಗದೆ ಇರುವಾಗ ನಮಗೆ ಅದನ್ನ ಡೆಲಿವರ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಷ್ಟ ಆಗೋದು. ಸೊ ನಾವು ಮೂಲಭೂತ ಥಿಯೇಟರ್ ಇಂದ ಬಂದಿರೋದ್ರಿಂದ ನಮ್ಗೆ ಇರ್ತಕ್ಕಂಥ ಒಂದು ಬೇಸಿಕ್ ಫಾರ್ಮುಲಾ ಏನಂತಂದ್ರೆ, ಯಾವುದೇ ಕಾನ್ಸೆಪ್ಟ್ ಫಸ್ಟ್ ನಮಗೆ ನಾವು ಕನ್ವಿನ್ಸ್ ಆಗೋಕೆ ಆ ಕಾನ್ಸೆಪ್ಟ್ಗೆ ನಾವು ಯಾವಾಗ ಕನ್ವಿನ್ಸ್ ಆಗ್ತೀವೋ ಆ ಕಾನ್ಸೆಪ್ಟ್ ಆಗ ನಮ್ಮೊಳಗೆ ಕನ್ಸೀವ್ ಆಗುತ್ತೆ. ಆ ಕನ್ಸೀವ್ ಆಗಿದ್ದು ಅಗೇನ್ ನಾವು ನಮಗೆ ಗೊತ್ತಿರೋ ಅಷ್ಟು ವಿಚಾರಗಳು ಅಥವಾ ಅನುಭವಗಳು ಏನೋ ಒಂದಷ್ಟು ನಾಲೆಡ್ಜ್ ಇದನ್ನ ಎಲ್ಲ ಬಳಸ್ಕೊಂಡು ಎಕ್ಸ್ಪ್ರೆಸ್ ಮಾಡೋ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ, ನಾವು ಬಿಗಿನಿಂಗ್ ಇಂದನೂ ಟೀಮ್ ಜೊತೆ ಟ್ರಾವೆಲ್ ಮಾಡಿದ್ರಿಂದ ಇದು ಹೀಗಾಗತ್ತಂತೆ ಮುಂಚೆ ಎಲ್ಲೂ ಗೊತ್ತಿದ್ದರಿಂದ ಆ ತರದ ಸಮಸ್ಯೆ ಎಲ್ಲೂ ಮೂಡ್ ಬರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಇರಬಹುದಲ್ವಾ? ಅಲ್ಲ, ಎಲ್ಲರೂ ಒಟ್ಟಾಗಿ ಹೋಗಿದ್ರಿಂದ ಆ ತರದ್ ಯಾವ್ದು ಸಮಸ್ಯೆ ಉಂಟಾಗ್ಲಿಲ್ಲ, ಕಾನ್ಫ್ಲಿಕ್ಟ್ಸ್ ಯಾವ್ದು ರೈಸ್ ಆಗ್ಲೇ ಇಲ್ಲ. ಕಾನ್ಫ್ಲಿಕ್ಟ್ ಇಲ್ಲ ಅಂತಂದ್ರೆ ಎಲ್ಲ ಕೆಲಸ ಸ್ಮೂತ್ ಆಗಿ ಹೋಗುತ್ತೆ. ಈ ಪ್ರಾಜೆಕ್ಟ್ ಗೆ ನಾವು ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ಎಲ್ಲ ನಮ್ ರಿಯಾಲಿಟಿಯಿಂದಾನೇ ನಾವು ಹೋಗ್ತಿದ್ವಿ. ಸೊ ಹಂಗಾಗಿ ನಮ್ಗೆ ಯಾವ್ದು ಆ ಡೈಲಾಗ್ಸ್ ಹೊಸದು ಅಂತ ಅನ್ಸ್ತಿರ್ಲಿಲ್ಲ. ಅಯ್ಯೋ ಹಿಂಗಪ್ಪ ಈ ಡೈಲಾಗ್ಸ್ ನ ತಗೊಳ್ಳೋದು ಅನ್ನೋ ಅಷ್ಟು ಕಷ್ಟಕರವಾದ ಡೈಲಾಗ್ಸ್ ನಮ್ ಡೈರೆಕ್ಟರ್ ಕೊಡ್ಲೇ ಇಲ್ಲ. ತುಂಬಾ ಇವಾಗ ನಾವೆಲ್ಲ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಾ ಇದ್ವಿ ಅದೇ ತರನೇ ಇತ್ತು. ಸೊ ಯಾವ್ದು ನಮ್ಗೆ ಕಷ್ಟ ಅಂತ ಡೈಲಾಗ್ಸ್ ಅನ್ಸಿಲ್ಲ, ಬೇರೆ ಯಾವ್ದು ನಮ್ಗೇನು ಅಷ್ಟಾಗಿ ನಮ್ಗೇನು ಅನ್ಸಿಲ್ಲ. ಇನ್ನು ಈ ಶೂಟಿಂಗ್ ಪೀರಿಯಡ್ ಎಷ್ಟು ದಿನ ಉಳ್ಕೊಂತು ಅಂತ ಹೇಳಿ? ಅಂದ್ರೆ ಲಾಂಗ್ ಟೈಮ್ ಆಯ್ತಾ, ಬೇಗ ಶಾರ್ಟ್ ಟೈಮ್ ಅಲ್ಲಿ ಮುಗಿಸಿದ್ದೀರಾ? ಒಂದು ನಾವು ಸಾಂಗ್ಸ್ ಎಷ್ಟು ಒಂದು 5-6 ದಿನ ಆಯ್ತಾ? ಇಲ್ಲ, 3 days ಅಷ್ಟೇ. 3 days ಅಷ್ಟೇ. ಇನ್ನ ಇದು ಒಂದು 26 days 30 days ಒಳಗೆ ಫಾಸ್ಟ್ ಮೂವಿಂಗ್ ಅಲ್ಲ ಆಲ್ಮೋಸ್ಟ್ ಎಲ್ಲ ವಿತ್ ಇನ್ಕ್ಲೂಡಿಂಗ್ ಸಾಂಗ್ಸ್ 30 days ಅಲ್ಲಿ ಮುಗಿಸಿದೆ. ಓಕೆ. ಇನ್ನು ಯಾರು ಶೂಟಿಂಗ್ ಸೆಟ್ ಅಲ್ಲಿ ತುಂಬಾ ಜೋವಿಯಲ್ ಆಗಿ ತುಂಬಾ ಖುಷಿಯಾಗಿ ಜೋಶ್ ಆಗಿರ್ತಿದ್ ಯಾರು? ಇವರೇನೆ, ಅವರೇ. ಆಬ್ವಿಯಸ್ಲಿ ನಾನು, ಆಮೇಲೆ ವಿಜಯ್ ಚಂದೂರ್ ಸರ್, ಆಮೇಲೆ ಇನ್ನೊಂದು ನಮ್ ಸಹ ಕಲಾವಿದ ಶ್ರೀನಿಧಿ ಭಟ್ ಅಂತ ಇದ್ದಾರೆ. ಅಯ್ಯೋ ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ನಗಾಡ್ಕೊಂಡ್ ನಾವ್ ತುಂಬಾ ಜೋವಿಯಲ್ ಆಗಿರ್ತಿದ್ವಿ. ಅಂಡ್ ನನ್ನನ್ನ ಬಿಟ್ಟು ಇವ್ರದೆಲ್ಲ ಏನಾದ್ರು ಸೀನ್ ಇದಿದ್ರೆ ವಿಜಯ್ ಚಂದೂರ್ ಸರ್ ಹೇಳೋರು, ನಿಂದಿಲ್ಲ ಅಂದ್ರೆ ಬಂದ್ಬಿಡಮ್ಮ, ನೀನಿಲ್ಲ ಅಂದ್ರೆ ನಮ್ಗೆ ಜೋಶಿ ಇರಲ್ಲ ಅಂತ. ಆತರ ಇರ್ತಿತ್ತು. ಜೋವಿಯಲ್ ಆಗಿ, ಫ್ರೆಂಡ್ಲಿ ಆಗಿ, ನಗಾಡ್ಕೊಂಡ್ ಜೋಶಿಯಾಗಿ. ಅಂದ್ರೆ ಈ ಟೀಮಲ್ಲಿ ನನ್ನ ಒಂಥರ ಈ ಪ್ಯಾಂಪರ್ಡ್ ಕಿಡ್ ತರಾನೇ ಇದೆ. ಎಲ್ಲ ಕಂಫರ್ಟ್ ಝೋನ್ ಕೊಟ್ಟಿದ್ದು ಈ ಎಲ್ಲ ಕಲಾವಿದ್ರು, ನಮ್ ಡೈರೆಕ್ಟರ್ ಸರ್. ಇನ್ನು ನೀವು ಸಿನಿಮಾಗ್ ಬರ್ತೀನಿ ಅಂದಾಗ ಮನೆಯವ್ರು ಏನ್ ರಿಯಾಕ್ಷನ್ ಮಾಡಿದ್ರು? ಇವತ್ತಿಗೂ ನಮ್ಮ ಮನೆಯಲ್ಲಿ ಅಗೇನ್ಸ್ಟ್. ಹೌದಾ? ಓಕೆ. ಅಮ್ಮ ಏನಿದ್ರು ಓಕೆ ನೀನು ಸರಿಗ್ ಇದು ಗೊತ್ತಿಲ್ಲ ಅವ್ರಿಗೆ, ಏನ್ ಗೊತ್ತಿಲ್ವಾ ಹೊಸದಾಗಿ. ಈಗ ಅವರು ಸಿನಿಮಾಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಲ್ಲ, ಮನೆಯಲ್ಲಿ ಅಗೇನೆಸ್ಟ್ ಆದ್ರೂ 2 ಸಿನಿಮಾಗೆ ಹೀರೋ ಆಗ್ಬಿಟ್ರಲ್ಲ. ಅಲ್ಲ ಹೇಗೆ ಅಂತ ಅನ್ನದ್ರುಣ ಸರ್. ಅಲ್ಲ, ನಾವು ಸುಮಾರು ವರ್ಷಗಳಿಂದ ಸೈಕಲ್ ಹೊಡಿತಾ ಇದೀವಿ, ನೋಡೋಣ. ಹೇಳಿ ನಮ್ ಮನೇಲಿ ಏನ್ ಇವತ್ತಿಗೂ ಏನ್ ರಿಯಾಕ್ಷನ್ ಮಾಡ್ತಾರೆ? ಇವತ್ತಿಗೂ ನಮ್ಮಮ್ಮ ಬೇಡ ನೀನ್ ಆಕ್ಟಿಂಗ್ ಮಾಡೋದಿಲ್ಲ, ಏನು ಬೇಡ, ನೀನ್ ಆಂಕರಿಂಗ್ ಮಾಡು ಸಾಕು, 4 ಜನಕ್ಕೆ ನ್ಯಾಯ ಒದಗಿಸ್ಕೊಡು ಸಾಕು, ನೀನು ಹೋಗಿ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಏನು ಇಲ್ಲ ಅಂತ. ಸೊ ನಾನ್ ಹಿಂಗೆ ಅಂದ್ರೆ ಇಲ್ಲ ಅಮ್ಮ, ಮೆಚ್ಯೂರಿಟಿ ಅನ್ನೋದು ನಮಗೂ ಇದೆ. ನಮ್ಗೆ ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್ ಅನ್ನೋದು ಚೆನ್ನಾಗಿ ಗೊತ್ತು. ಅಂಡ್ ಈ ಒಂದು ಸಬ್ಜೆಕ್ಟ್, ಐ ಮೀನ್ ಈ ಒಂದು ಪ್ರಾಜೆಕ್ಟ್ ನಾನು ಯಾಕೆ ತಗೊಂಡೆ ಅಂತಂದ್ರೆ, ಇಟ್ ಈಸ್ ವೆರಿ ಕ್ಲೀನ್ ಪ್ರಾಜೆಕ್ಟ್ ಮ್ಯಾಮ್, ಟು ಬಿ ಹಾನೆಸ್ಟ್. ಈಗ ಕೆಲವೊಂದು ಕಡೆ ಕೆಲವೊಂದು ಹೆಣ್ಮಕ್ಳು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಸ್ ನ ಐ ಹ್ಯಾವ್ ಸೀನ್ ಆಸ್ ಅನ್ ಆಂಕರ್, ನೋಡಿದೀನಿ, ಕೇಳಿದೀನಿ. ಹೌದು. ಸೊ ಇಲ್ಲಿ ತುಂಬಾ ನೀಟ್ ನನಗೆ ಪ್ರಾಜೆಕ್ಟ್. ನಾನು ಹೇಳಿದ್ನಲ್ಲ, ಈ ಟೀಮ್ ನಲ್ಲಿ ನಾನು ಒಂಥರ ಮಗುತ್ರನೇ ನಾನು ಇದ್ದಿದ್ದು. ಎಲ್ಲರೂ ನನ್ನ ಹತ್ರ ಕೇರ್ ಮಾಡೋರು, ಅಷ್ಟು ಪ್ರೀತಿ ಮಾಡೋರು. ತುಂಬಾ ನೀಟ್ ಪ್ರಾಜೆಕ್ಟ್ ಆಗಿತ್ತು. ಸೊ ಅಂಡ್ ಐ ನೋ, ನನ್ಗೆ ಇವಾಗ ಓಕೆ ಸಾಕಷ್ಟು ಬರ್ತವೆ, ನಾವು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇದೀವಿ ಅಂತಂದ್ರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಬರುವಂತದ್ದು ಸಹಜ. ಸೊ ಆ ಒಂದು ಮೆಚ್ಯೂರಿಟಿ ನಮ್ಗಿರ್ಬೇಕು, ಯಾವ್ದನ್ನ ಚೂಸ್ ಮಾಡ್ಕೊಬೇಕು, ಯಾವ್ದನ್ನ ತಗೊಂಬಾರ್ದು ಅಂತ. ಸೊ ಅದನ್ನ ನಾನು ಕನ್ವಿನ್ಸ್ ಮಾಡಿದ್ದು. ಓಕೆ. ಆಮೇಲೆ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದ್ರು ಕೂಡ ಎಲ್ಲೂ ಸಹ ಯಪ್ಪ ಈ ಸೀನ್ ನೋಡ್ಲಿಕ್ಕೆ ಸ್ವಲ್ಪ
ಮನಸ್ಸಿಗೆ ಘಾಸಿ ಆಗುತ್ತಪ್ಪ, ಹಿಂಸೆ ಅನ್ಸುತ್ತಪ್ಪ, ಆ ತರದ ಯಾವ ಯಾವುದು ಸೀನ್ ಇಲ್ಲ. ಆಮೇಲೆ ಯಾವೊಂದು ಸಂಭಾಷಣೆನೂ ಕೂಡ ಈ ದ್ವಂದ್ವಾರ್ಥಗಳಿರುವಂತದ್ದು ಯಾವುದೂ ಇಲ್ಲ. ಓಕೆ, ಎಷ್ಟು ಸಾಧ್ಯ ಇತ್ತೀಚಿನ ಆಗುತ್ತೆ ಮೂವಿಗಳಲ್ಲಿ ಇದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಅಲ್ಲ, ಕೆಲವೊಂದು ಮೂವಿಗೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾ, ಕರ್ಕೊಂಡು ಹೋಗ್ಬಾರ್ದಾ, ಅಥವಾ ಪೇರೆಂಟ್ಸ್ ನ ಕರ್ಕೊಂಡು ಹೋಗ್ಬೇಕಾ, ಈ ತರದೊಂದಷ್ಟು ಕ್ವಶನ್ಸ್ ಇರುತ್ತೆ. ಸೊ ಆ ತರದೊಂದು ಸಮಸ್ಯೆ ನಿಮ್ ಸಿನಿಮಾದಲ್ಲಿ ಇಲ್ಲ? ಸಮಸ್ಯೆ ಖಂಡಿತ ಇಲ್ಲ. ಅಂದ್ರೆ ನಾನು ಈಗ ಬೇರೆ ಸಿನಿಮಾಗಳು ಹಾಗಿರ್ತಾವ ಅಂತ ಹೇಳೋದು ಅಲ್ಲ, ಬಟ್ ನನ್ನ ಸಿನಿಮಾ ಹೇಗಿದೆ ಅಂತ ನಾನು ಅಧಿಕಾರಿಯುತವಾಗಿ ಹೇಳ್ತೀನಿ. ಸೊ ಇಲ್ಲಿ ಅನಿವಾರ್ಯವಾಗಿ ಆ ತರದನ್ನ ಸಂಭಾಷಣೆಗಳನ್ನ ಅಥವಾ ಬೇರೆ ಬೇರೆ ತರದನ್ನೆಲ್ಲ ಅಲ್ಲಿ ಒಂದು ತುಂಬುವಂತ ಪ್ರಯತ್ನ ಆಗಿಲ್ಲ. ಅಂದ್ರೆ ಆ ಸಂದರ್ಭಕ್ಕೆ ಸಹಜವಾಗಿ ಜೀವನ ನಡೀತಾ ಇದ್ರೆ ಹೇಗಿರುತ್ತೆ ಸಂದರ್ಭ, ತುಂಬಾ ಇದನ್ನ ಕಾಮಿಡಿ ಮಾಡ್ಲೇಬೇಕು ಅನ್ನೋ ಒಂದು ಪ್ರಯತ್ನನೂ ಮಾಡಿಲ್ಲ ನಾವು. ಸಹಜವಾಗಿ ಹೇಗೆ ಮಾತಾಡುವಾಗ ಹೇಗಿರುತ್ತೋ ಹಾಗೆ ನಡ್ಕೊಂಡು ತಿಳಿಯಾಗಿ ಯಾರಿಗಾದ್ರೂ ಅದು ಕಾಮಿಡಿ ಅನ್ಸಿ ಅದಕ್ಕೂ ಕನೆಕ್ಟ್ ಆದ್ರೆ ಡೆಫಿನೆಟ್ಲಿ ಕನೆಕ್ಟ್ ಆಗ್ತಾರೆ. ಅದು ತುಂಬಾ ಚಂದ ಅನ್ಸುತ್ತೆ. ಆ ನಂತರ ಕ್ರೈಮ್ ಇದ್ದೇ ಇರುತ್ತೆ. ಕ್ರೈಮ್ ಇರುತ್ತೆ ಅನ್ನೋ ಕಾರಣಕ್ಕೆ ತುಂಬಾ ಹಿಂಸೆ ಆಗುವಂತ ಅಥವಾ ರಕ್ತ ಸಿಕ್ತೋ ಆ ತರದ್ದು ಯಾವ್ದನ್ನು ತೋರಿಸಿಲ್ಲ. ಅದು ತುಂಬಾ ಕ್ಲೀನ್ ಮೂವಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ಇನ್ನು ಈ ಸಿನಿಮಾ ನಂತರ ಮುಂದಿನ ಪ್ರಾಜೆಕ್ಟ್ ಯಾವ್ದಾದ್ರು ಇದೆಯಾ? ನಮ್ಮ ಒಂದು ಪ್ರಾಜೆಕ್ಟ್ ನಾವು ಡಿಸ್ಕಷನ್ ಅಲ್ಲಿ ಇದೀವಿ ಮೇಡಮ್. ಅದರ ಒಂದು ಲಾಂಚಿಂಗ್ಗೆ ಟ್ರೈ ಮಾಡ್ತಾ ಇದೀವಿ. ಮತ್ತೆ ನಾನು ಸ್ವಲ್ಪ ಒಂದು ವಿಭಿನ್ನ ಪಾತ್ರಗಳು, ಸಹಜವಾಗಿ ಎಲ್ಲಾ ಕಲಾವಿದರಿಗೂ ಅದೊಂದು ಆಸೆ ಇರುತ್ತೆ, ವಿಭಿನ್ನವಾದ ಪಾತ್ರಗಳನ್ನ ಮಾಡಬೇಕು. ವಿಭಿನ್ನ ಪಾತ್ರಗಳನ್ನ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಜನರಿಗೆ ರೀಚ್ ಆಗಬೇಕು. ನನ್ನ ಒಂದು ಪ್ರತಿಭೆಯಲ್ಲಿ ಏನು ಒಂದು ಹೊಸತೇನಿದೆ ಅದನ್ನ ನಾನು ಪ್ರೂವ್ ಮಾಡ್ಬೇಕು. ಎಲ್ಲಾ ಕಲಾವಿದರು ಆಸೆ ಪಟ್ಟ ಹಾಗೇನೆ ನನಗೂ ಒಂದು ಆ ತರದ್ದೇ ಆಸೆಗಳಿವೆ. ಅದರಲ್ಲಿ ಒಂದು ಹೆಚ್ಚಿನ ಆಸೆ ಏನು ಅಂತಂದ್ರೆ ಹೆಚ್ಚಿನ ಪಾಲು ಈ ಕೆಲವು ಕ್ಯಾರೆಕ್ಟರ್ಗಳು ಸೊಸೈಟಿಗೆ, ಸಮಾಜಕ್ಕೆ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ಸ್ ಇರುತ್ತೆ ಕಾನ್ಸೆಪ್ಟ್. ಸೊ ಆ ಕ್ಯಾರೆಕ್ಟರ್ ಅದು ಕನೆಕ್ಟ್ ಆಗೋ ರೀತಿ ಹೇಗಿರುತ್ತೆ ಅಂತಂದ್ರೆ, ಇಲ್ಲೇ ಇದ್ದ ನಾನು ಮನೆ ಪಕ್ಕದಲ್ಲಿ ಇದ್ನಲ್ಲ ಈ ತರದನೊಬ್ಬ. ಸೊ ಆ ತರದ ಪಾತ್ರಗಳು ಕೊಟ್ಟಾಗ ತುಂಬಾ ಖುಷಿ ಅನ್ಸೋದು. ಅಂದ್ರೆ ನಾವು ಆಬ್ವಿಯಸ್ಲಿ ಸಿನಿಮಾ ಮಾಡ್ತಕ್ಕಂಥದ್ದು ರಂಜನೆಗೆ, ಆ ರಂಜನೆ ಜೊತೆಗೆ ನಾವು ಸಮಾಜಕ್ಕೆ ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ತರದ ಪಾತ್ರಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಮತ್ತೆ ಆಯ್ಕೆ ಕೂಡ ಮಾಡ್ತೀನಿ. ಓಕೆ ಮ್ಯಾಮ್, ನಿಮ್ಮ ಮುಂದಿನ ಪ್ರಾಜೆಕ್ಟ್? ಸದ್ಯಕ್ಕೆ ಸೀರಿಯಲ್ ನಡೀತಾ ಇದೆ. ಓಕೆ, ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಕಾಲ್ ಬಂದಿದೆ. ಓಕೆ, ಇನ್ನೂ ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಮಾಡೋ. ಕಂಗ್ರಾಚುಲೇಷನ್ಸ್. ಕಂಗ್ರಾಚುಲೇಷನ್ಸ್. ಇನ್ನು ಒಳ್ಳೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತಾಡಿದ್ದು ನಮ್ಗೆ ಖುಷಿ ಆಯ್ತು. ನಮ್ಮ ಪ್ರಾಜೆಕ್ಟ್ಗೆ ಸಪೋರ್ಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಎನಿ ಟೈಮ್ ಸರ್. ಸರ್, ಇನ್ನು ಮುಂದಿನ ನಿಮ್ಮ ಪ್ರಾಜೆಕ್ಟ್ಸ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಈವರೆಗೆ ಈ ಒಂದು ಸಂದರ್ಭವನ್ನ ಒದಗಿಸಿಕೊಟ್ಟಂತ ತಮಗೆ ಮತ್ತೆ ನ್ಯೂಸ್ ಚಾನೆಲ್ಗೆ ನಾನು ತುಂಬಾ ಕೃತಜ್ಞನಾಗಿದ್ದೀನಿ ಅಂತೇಳಿ ತಿಳಿಸ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಥ್ಯಾಂಕ್ ಯು. ಸೊ ಇನ್ನ ಮುಂದೆ ನಿರ್ದೇಶಕರು ಕಂಟಿನ್ಯೂ ಮಾಡ್ತಾರೆ.